ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಅಣ್ಣ ತಂಗಿಯ ಒಂದು ಸಣ್ಣ ಕತೆ. ಅವರಿಬ್ಬರು ಅಣ್ಣ ತಂಗಿ ಎಂದರೆ ಅಣ್ಣನಿಗೆ ಅಷ್ಟು ಪ್ರೀತಿ. ಅಪ್ಪ ಅಮ್ಮ ಅಥವಾ ಬೇರೆಯವರು ಏನನ್ನಾದರೂ ತಿನ್ನಲು ಕೊಟ್ಟರೆ ಅದರಲ್ಲಿ ತಂಗಿಗೆ ಪಾಲು ಕೊಡದೆ ಅಣ್ಣ ತಿನ್ನುತ್ತಿರಲಿಲ್ಲ. ಎಷ್ಟೋ ಸಲ ಪುಟ್ಟ ತಂಗಿ ರಂಪಾಟ ಮಾಡಿದಾಗೆಲ್ಲ ತನ್ನ ಪಾಲಿನ ತಿನಿಸನ್ನು ಅವಳಿಗೆ ಕೊಟ್ಟು ಅವಳನ್ನು ಸಮಾಧಾನಪಡಿಸುತ್ತಿದ್ದ. ತಂಗಿಗೂ ಅಣ್ಣನೆಂದರೆ ಅಪಾರ ಪ್ರೀತಿ ಇತ್ತು. ಅದೊಂದು ದಿನ ಮನೆಗೆ ಬಂದ ನೆಂಟರೊಬ್ಬರು ತಂಗಿಗೆಂದು ಒಂದಷ್ಟು ತಾಜಾ ಸೇಬುಗಳನ್ನು ಬುಟ್ಟಿ ಸಹಿತ ತಂದುಕೊಟ್ಟರು. ಆಗ ತಾನೇ ಮನೆಗೆ ಬಂದ ಅಣ್ಣ ಪುಟ್ಟ ತಂಗಿಯ ಬಳಿ ಸೇಬು ಹಣ್ಣುಗಳನ್ನು ಇದ್ದುದನ್ನು ನೋಡಿ ತನಗೊಂದು ಕೊಡು ಎಂದು ಕೇಳಿದ. ತಂಗಿ ಅಣ್ಣನ ಮಾತುಗಳನ್ನು ಕೇಳಿದವಳೇ ಬುಟ್ಟಿಯಿಂದ ಒಂದು ಸೇಬನ್ನು ತೆಗೆದುಕೊಂಡು ಕಚ್ಚಿ ಸ್ವಲ್ಪ ಭಾಗ ತಿಂದಳು. ಮತ್ತೆ ಅದನ್ನು ಹಾಗೆ ಬುಟ್ಟಿಯಲ್ಲಿ ಇಟ್ಟಳು. ಅಣ್ಣನಿಗೆ ಆಶ್ಚರ್ಯವಾಯಿತು. ಅಷ್ಟರಲ್ಲಿ ಅವಳು ಮತ್ತೊಂದು ಸೇಬನ್ನು ಕೂಡ ತೆಗೆದುಕೊಂಡು ಅದನ್ನೂ ಕೂಡ ಹಾಗೆ ಕಚ್ಚಿ ಕೆಳಗಿಟ್ಟಳು. ಅದನ್ನಾದರೂ ಕೊಡುವಳೆಂದು ಎಣಿಸಿದ ಅಣ್ಣನಿಗೆ ತೀರಾ ನಿರಾಶೆಯಾಯಿತು. ತಂಗಿ ಮತ್ತೊಂದು ಸೇಬನ್ನು ಕೂಡ ಹಾಗೆ ಮಾಡಿದಳು. ಎಂತಹ ತಂಗಿ ಇವಳು! ನಾನೆಷ್ಟು ಸಲ ಇವಳಿಗೆ ನನ್ನ ಪಾಲಿನ ತಿನಿಸನ್ನು ನೀಡಿದ್ದೇನೆ, ಆದರೆ ಅವಳಿಗೆ ಆ ಕೃತಜ್ಞತೆ ಇಲ್ಲ. ಈಗ ಒಂದು ಸೇಬು ಕೇಳಿದರೆ ನಾನು ತಿನ್ನಬಾರದೆಂದು ಎಲ್ಲವನ್ನು ಕಚ್ಚಿ ಕಚ್ಚಿ ಇಡುತ್ತಿದ್ದಾಳೆ ಎಂದು ತನ್ನಷ್ಟಕ್ಕೆ ತಾನೇ ಮನಸ್ಸಿನಲ್ಲಿ ಅಂದುಕೊಂಡ. ಅಣ್ಣ ಬೇಸರದಿಂದ ತನ್ನ ಕೋಣೆಯೊಳಗೆ ಹೋದ. ಸೆಕೆಂಡು ಕಳೆಯುವಷ್ಟರಲ್ಲಿ ಅಣ್ಣ ಎಂದು ಕರೆದ ತಂಗಿಯ ಧ್ವನಿಗೆ ತಿರುಗಿ ನೋಡಿದ. ಅವಳ ಕೈಯಲ್ಲಿ ಕಚ್ಚಿದ ಸೇಬಿತ್ತು. ಅಣ್ಣ, ನೀನು ಸೇಬು ಕೇಳಿದೆಯಲ್ಲ, ನಿನಗಾಗಿ ತುಂಬ ಸಿಹಿಯಾಗಿರುವ ಸೇಬು ಹುಡುಕಿ ಕೊಡಬೇಕೆಂದುಕೊಂಡೆ. ಅದಕ್ಕೆ ಅವುಗಳನ್ನು ಕಚ್ಚಿ ನೋಡಿದೆ. ಅವೆಲ್ಲ ಸ್ವಲ್ಪ ಹುಳಿ ತರಹ ಇತ್ತು, ಅಷ್ಟೇನೂ ಸಿಹಿ ಇರಲಿಲ್ಲ. ಈ ಸೇಬು ಮಾತ್ರ ತುಂಬ ಸಿಹಿಯಾಗಿದೆ. ಅಣ್ಣ, ತಗೋ ತಿನ್ನು ಎಂದವಳ ಮಾತಿಗೆ ಅವನ ಕಣ್ಣಲ್ಲಿ ನೀರು ತುಂಬುತ್ತಿತ್ತು. ಇದರಿಂದ ತಿಳಿಯುವಂತಹ ನೀತಿ ಏನಂತಂದರೆ, ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡಬೇಕು ಎನ್ನುವುದು. ಅದಕ್ಕೆ ಆತುರದಲ್ಲಿ ಅಥವಾ ಬೇಸರದಲ್ಲಿರುವಾಗ ಯಾವ ನಿರ್ಧಾರಕ್ಕೂ ಬರಬಾರದು ಎಂಬುದನ್ನು ನಾವು ಇದರ ಮೂಲಕ ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಈ ಒಂದು ಕತೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಈ ಒಂದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ.